ಅವರೆಲ್ಲ ಯಾಕೆ ಉಗ್ರಗಾವಾದಿಗಳಾಗಿದ್ದಾರೆ ಅಂದರೆ ನಿರುದ್ಯೋಗ ಸಮಸ್ಯೆ, ಅನಕ್ಷರತೆ ಸಮಸ್ಯೆ. ಈಗ ಒಬ್ಬರೂ ಬಾಯಿ ಬಿಡ್ತಾ ಇಲ್ಲ ಈ ದೇಶದಲ್ಲಿ. ಯಾವ ಮುಸ್ಲಿಂ ನಾಯಕನೂ ಸಹ ಈ ಬಾಂಬ್ ಸ್ಫೋಟನ್ನು ಖಂಡನೆ ಮಾಡ್ತಾ ಇಲ್ಲ. ಅಂದಾಗ ನಾವೆಲ್ಲ ಜಾಗೃತಿ ಆಗದಿದ್ದರೆ, ಹಿಂದೂಗಳು ಜಾಗೃತಿ ಆಗದಿದ್ದರೆ, ಹಿಂದೂ ವಿಚಾರ ಇರುವಂಥವರೇ ಭಾರತದಲ್ಲಿ ಪ್ರಧಾನಮಂತ್ರಿಗಳಾದಾರ ಅಂತೇಳಿ ಭಾರತ ಇವತ್ತು ಸುರಕ್ಷತೆ ಇದೆ. ನರೇಂದ್ರ ಮೋದಿಯವರಾದಾರ ಅಂತೇಳಿ ಇಷ್ಟು ಬಲಾಢ್ಯವಾದಂಥ ರಕ್ಷಾ ಕವಚ ಇದ್ದಾಗೂ ಸಹ ಎಷ್ಟು ಕುತಂತ್ರಗಳು, ಇಟ್ಟು ದೇಶದ್ರೋಹಿಗಳು, ಮತಾಂಧತೆ ಎಲ್ಲಿವರೆಗೆ ಪರಾಕಾಷ್ಠೆ ಮುಟ್ಟಿದೆ ಅಂದರೆ ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದದಲ್ಲಿ ವಿಷ ಮಿಶ್ರಣ ಮಾಡುವಂಥ, ಆ ದೇವಸ್ಥಾನಗಳಿಗಿರುವಂಥ ಕುಡಿಯುವ ನೀರಿನ ಪೈಪ್ಲೈನ್ನಲ್ಲಿ ವಿಷವನ್ನು ತುಂಬುವಂಥ ನೀಚತನ. ಬಹುಶಃ ಇದು ಒಂದು ಧರ್ಮ ಅಲ್ಲ, ಇದು ಭಯೋತ್ಪಾದನೆ ಅನ್ನುವಂಥದ್ದು. ಈ ರೀತಿ ಇದ್ದಾಗ ಕರ್ನಾಟಕದಲ್ಲಿ ಇವತ್ತು ನನಗನ್ನಿಸ್ತದೆ ಇಂಥ ಭಯೋತ್ಪಾದಕರನ್ನು ರಕ್ಷಣೆ ಮಾಡುವಂಥ ಒಂದು ಸರ್ಕಾರ ಕರ್ನಾಟಕದಲ್ಲಿ ಇದೆ ಅಂತೇಳಿ ನನಗೆ ಭಾಳ ನೋವಾಗ್ತದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಏನು ಹೇಳ್ತಾರೆ ಅಂದರೆ, ನಾನು ಮುಸಲ್ಮಾನ್ ಆಗೇನೆ ತಿಳ್ಕೊಂಡು ಬಿಡ್ರಿ ಅಂತ ಹೇಳ್ತಾರೆ. ಅಂದರೆ ಎಂಥ ದುರ್ದೈವ ಇರಬೇಕು. ಮುಂದಿನ ಜನ್ಮ ಇಷ್ಟು ದಿವಸ ಹೇಳ್ತಾ ಇದ್ರು, ಮುಂದಿನ ಜನ್ಮ ಏನಾದರೂ ಇದ್ದರೆ ನಾನು ಮುಸಲ್ಮಾನನಾಗುತ್ತೇನೆ ಅಂತ ಹೇಳ್ತಿದ್ರು. ಈಗೇನು ಹೇಳಕತ್ತಾರೆ, ಮೊನ್ನೆ ಮೈಸೂರಿನಲ್ಲಿ ಒಂದು ಹೇಳಿಕೆ ಕೊಟ್ಟರು, ಈಗಾಗಲೇ ನಾನು ಮುಸ್ಲಿಂ ಆಗೇನೆ ತಿಳ್ಕೊರಿ, ಐ ಡೋಂಟ್ ಕೇರ್ ಅಂತ ಹೇಳಿದ್ರು. ಅಂದರೆ ಮುಸ್ಲಿಂ ಓಟಿಗೆ ಎಷ್ಟು ಮಹತ್ವ ಈ ದೇಶದಲ್ಲಿದೆ. ಇನ್ನೊಬ್ಬ ಅವರ ಸುಪುತ್ರ ಹೇಳಿಕೆ ಕೊಡ್ತಾರೆ, ಏನಂದರೆ ನಮ್ಮ ತಂದೆ ಮೈಸೂರು ಮಹಾರಾಜಕ್ಕಿಂತ ಹೆಚ್ಚು ಸೇವೆಯನ್ನು ಮೈಸೂರನ್ನು ಉದ್ಧಾರ ಮಾಡಿದ್ದಾರೆ. ಮೈಸೂರು ಮಹಾರಾಜರು ಕನ್ನಂಬಾಡಿಯನ್ನು ಕಟ್ಟಬೇಕಾದ್ರೆ ತಮ್ಮ ಒಡವೆಗಳನ್ನು ಮಾರಿ ಒತ್ತಿ ಇಟ್ಟು, ಯಾರು ರಾಜಮಾತೆ ಯಾರು ಚಿಕ್ಕಮ್ಮಣಿ ಅಲ್ಲ ಅವರು, ಈ ಡ್ಯಾಮ್ ಕಟ್ಟದೇ ಇದ್ದರೆ ಮೈಸೂರು ಭಾಗ ಇಷ್ಟು ಸುಂದರವಾಗಿ ನೀರಾವರಿ ಪ್ರದೇಶ ಆಗಲಿಕ್ಕೆ ಕಾರಣ ಮೈಸೂರಿನ ಮಹಾರಾಜರು ಅನ್ನುವಂಥದ್ದು ಈ ಭಾಗದ ಜನ ಏನೂ ನೆನಪಾರಿಲ್ಲ. ಪ್ರತಿಯೊಂದು ಮನೆಯಲ್ಲೂ ಮೈಸೂರು ಮಹಾರಾಜರ ಇವತ್ತು ಫೋಟೋವನ್ನು ಪೂಜೆ ಮಾಡ್ತಾರೆ. ಕಾರಣ ಏನಂದರೆ, ಇಂಥ ಒಬ್ಬ ಮಹಾರಾಜನ ಸರಿಸಮಾನವಾಗಿ ಸಹ ಯಾರೂ ಕರ್ನಾಟಕದಲ್ಲಿ ಇನ್ನೂವರೆಗೆ ಆಗಿಲ್ಲ. ಏಷ್ಯಾದಲ್ಲಿ ಮೊದಲು ವಿದ್ಯುತ್ತನ್ನು ತಯಾರು ಮಾಡಿ ವಿದ್ಯುತ್ ದೀಪವನ್ನು ಕಂಡಂಥದ್ದು ಬೆಂಗಳೂರು. ಅದಕ್ಕೆ ಕಾರಣ ಮೈಸೂರು ಮಹಾರಾಜರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಬಂಧುಗಳೇ, ಇವರೆಲ್ಲ ಮಹಾರಾಜರು, ಮಹಾರಾಜರ ಒಂದು ಆಳ್ವಿಕೆ ಮುಗಿದು ಇವತ್ತು ಈ ಜನಪ್ರತಿನಿಧಿಗಳ ಪ್ರಜಾತಂತ್ರ ಬಂದ ಮೇಲೆ ಇವತ್ತು ಇಲ್ಲಿ ಯಾರು ಮಹಾರಾಜರಾಗ್ಯಾರಂದರೆ, ಯಾರು ದೇಶವನ್ನು ಲೂಟಿ ಮಾಡ್ತಾರೆ, ಯಾರು ದೇಶದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ಮಾಡ್ತಾರೆ, ಯಾರು ದೇಶದ ಜನರ ಹಣವನ್ನು ಲೂಟಿ ಮಾಡಿ ನುಂಗಿ ವಿದೇಶದಲ್ಲಿ ಆಸ್ತಿ ಮಾಡ್ತಾರಲ್ಲ, ಅವರು ರಾಜ ಮಹಾರಾಜರ ಬಗ್ಗೆ ಮಾತಾಡುವಂಥ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ಹಿಂದುತ್ವದ ಹೆಸರಿನಿಂದ ಆಯ್ಕೆ ಆದಂಥವರು ಚುನಾವಣೆ ಆದ ನಂತರ ಹಿಂದೂಗಳ ರಕ್ಷಣೆ ಮಾಡದೆ ತಮ್ಮ ಸ್ವಾರ್ಥ, ತಮ್ಮ ಕುಟುಂಬದ ರಕ್ಷಣೆ ಮತ್ತು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಇವತ್ತು ವಿಧಾನಸಭೆಯಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥ ಸಾಮರ್ಥ್ಯ ಇವತ್ತು ಕಳ್ಕೋಬೇಕಾದ್ರೆ, ಯಾಕಂದ್ರೆ ನಾವು ವಿಧಾನಸಭೆಯಲ್ಲಿ ನೋಡ್ತೀನಿ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ನಾವು ಯಾರೋ ಇವರು ಬೇರೆ ನಮ್ಮ ಮಹಾನ್ ನಾಯಕರು 2 ವರ್ಷ ಸಾಧನೆಯನ್ನು ಮಾಡಿದಂಥ ಇಬ್ಬರು ನಾಯಕರದಾರೆ ನಮ್ಮ ಈ ಪಕ್ಷದಲ್ಲಿ. ಅವ್ರಿಗೆ ಹುಷಾರ್, ನೀ ಭಾಳ ಮಾತಾಡಿದಂದ್ರೆ ನಿಂದು ತೆಗಿಲ, ಇಷ್ಟು ದೊಡ್ಡದಿದೆ ನಿನ್ನ ಫೈಲು, ಓಪನ್ನಾಗಿ ಚಾಲೆಂಜ್ ಕೊಡ್ತಾರೆ. ಯಾರು ಡಿ ಕೆ ಶಿವಕುಮಾರ್. ಅವಾಗ ಇವ್ರು ಏನಂತ ಗೊತ್ತಿತ್ತಾನೋ, ಇಲ್ಲ ಸರ್ ನಿಮಗಂದೆಲ್ಲ ವ್ಯವಸ್ಥೆ ಬಗ್ಗೆ ನಾವು ಮಾತಾಡಿದ್ದೀವಿ ಅಂದರೆ ಯಾರು ಅನ್ಸುತ್ತಾರೇನ್ರಿ? ಒಂದು ವಿರೋಧ ಪಕ್ಷ ಎಷ್ಟು ಗಟ್ಟಿಯಾಗಿ ಮಾತಾಡಬೇಕು. ಆಯ್ತಪ್ಪ ತೆಗೀರಿ, ನಂದೇನಿದೆ, ನನ್ನ ಮೇಲೇನು ಬೇಕಾದಷ್ಟು ಇವತ್ತು ತೊಂದರೆ ಕೊಟ್ಟರು, ನಮ್ಮ ಕಾರ್ಖಾನೆಯನ್ನು ಬಂದ್ ಮಾಡಿಸಿದ್ರು,
ಎಲ್ಲ ಕಡೆ ಸುಮಾರು 78 79 ನನ್ನ ಗಮನಕ್ಕೆ ಬಂದಂಥ ಕೇಸ್ಗಳನ್ನು ಈಗ ಸರ್ಕಾರ ಹಾಕ್ತು. ಆದರೆ ನಾವು ಎಲ್ಲಿನೂ ಈ ಸರ್ಕಾರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ. ನಾವು ಜನರ ಪರವಾಗಿ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಜೊತೆಗೆ ಹಿಂದುತ್ವ. ಇವತ್ತು ನಮ್ಮ ಮಂಜಣ್ಣ ಏನು ಹೇಳಿದ್ರಲ್ಲ, ಬರೀ ಅಭಿವೃದ್ಧಿ ಆದ್ರೆ ಸಾಲದು. ನಾಳೆ ನೀವೆಲ್ಲ ಅಭಿವೃದ್ಧಿ ಮಾಡಿಟ್ರೆ ಅವ್ರ ಜನಸಂಖ್ಯೆ ಅವ್ರ ಮೆಜಾರಿಟಿಯಾಗಿ ಹಿಂದೂಗಳು ಏನಾದರೂ ಮೈನಾರಿಟಿ ಆದರೆ ಈ ದೇಶದಲ್ಲಿ ನೀವೇನು ಹೇಳ್ಕೊಂಡು ವೈಭವದಿಂದ ಜೀವನ ಮಾಡ್ತಾ ಇದ್ದಿರಲ್ಲ, ಭಾಳ ದೊಡ್ಡ ಮನೆ ಕಟ್ಟಿದ್ದೀನಿ, ನನ್ನ ಮಕ್ಕಳಿಗೆಲ್ಲ ದೊಡ್ಡ ದೊಡ್ಡ ಕಾರ್ ಕೊಡಿಸಿದ್ದೀನಿ, ಭಾಳ ಐಷಾರಾಮಿ ಜೀವನ ಮಾಡ್ತೀನಿ ಅನ್ನೋಂಥ ಏನು ಹಿಂದೂಗಳು ಎದಿರಲ್ಲ, ನಿಮ್ಮನ್ನೆಲ್ಲ ಒದ್ದು ಕಸ್ಕೊಂಡು ನಿಮ್ಮನ್ನು ಜೋಪಡಿ ಕಳಿಸ್ತಾರೆ. ಇದನ್ನು ನೀವು ಎಚ್ಚರದಿಂದ ಇವತ್ತು ನಮ್ಮ ಸಮಾಜ ಒಂದಾಗಬೇಕಾಗಿದೆ. ಬಿಹಾರದಲ್ಲಿ ಮಾನ್ಯ ಚುನಾವಣೆ ಆಯಿತು. ಅಲ್ಲಿ ಆಶ್ವಾಸನೆ ಕೊಟ್ಟಿದ್ದೇನೆಂದರೆ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಸರ್ಕಾರಿ ನೌಕರಿ ಕೊಡ್ತೀನಿ ಅಂತ ಹೇಳಿದರು. ಯಾರು? ಲಾಲೂ ಪ್ರಸಾದನ ಮಗ. ಆದರೆ ಅಲ್ಲಿ ಜನ ಅದಕ್ಕೆ ಅದು ಆಗಲಾರದಂಥ ಕೆಲಸ. ಪ್ರತಿಯೊಂದು ಕುಟುಂಬಕ್ಕೆ ಒಂದು ನೌಕರಿ ಕೊಡ್ತೀನಿ ಅನ್ನೋಂಥದ್ದು ಇದು ಯಾರು ಆದ್ರೂ ಆಗಲಾರಂಥ ಕೆಲಸ. ಆ ದುರ್ದೈವ ಅಂದರೆ ಕರ್ನಾಟಕದಲ್ಲಿ ಇವತ್ತು 2,13,000 ಸರ್ಕಾರಿ ಹುದ್ದೆಗಳು ಖಾಲಿ ಇವೆ, ಇನ್ನೂ ತುಂಬ್ತಾ ಇಲ್ಲ.